ಹಾಯ್ ಹಾಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಹಾಲು ಜೇನು ಲೋಕ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಟಕ್ ಅಂತ ನನ್ನ ವೀಡಿಯೋಸ್ನ ನೋಡ್ಬೋದು. ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಎಷ್ಟೊಂದು ಜನಕ್ಕೆ ತಲೆನೋವಿರುತ್ತೆ. ಸೊ ನಾನು ಇಷ್ಟೊಂದು ಬ್ರೇಕ್ಫಾಸ್ಟ್ನ ಮಾಡ್ತಾ ಇರ್ತೀನಿ. ನಿಮಗೂ ಒಂದು ಐಡಿಯಾ ಸಿಗ್ಬೋದು ನನ್ನ ಅಡುಗೆಗಳಿಂದ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಐಡಿಯಾಸ್ ಕೊಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಪಾಪು ಇನ್ನೂ ಮಲಗಿದ್ಲು. ಸರಿ, ಅವಳು ಇನ್ನೂ ಮಲಗಿದಾಳ ಅಂತ ಹೇಳಿ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಚಪಾತಿ ಹೊಡ್ಕೊಂಡು ಬ್ರೇಕ್ಫಾಸ್ಟ್ನ ಶುರು ಮಾಡಿಕೊಂಡೆ. ಇನ್ನೊಂದು ಲಾಸ್ಟ್ ಇತ್ತು. ಅಷ್ಟರಲ್ಲಿ ಗೊತ್ತಲ್ಲ ಮಕ್ಕಳುಗಳು, ಊಟ ಮಾಡಬೇಕಾದ್ರೆ ಕಯರ್ ಅಂತ ಸೌಂಡ್ ಬರೋದು. ಪಾಪು ಎದ್ದು ಸೌಂಡ್ ಮಾಡ್ತಾಯಿದ್ಲು. ಸರಿ ಆಯಿತು ಅಂತ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳಿ ಕಂಪ್ಲೀಟ್ ಮಾಡಿಕೊಂಡು ಹೋಗಿ ನೋಡಿದ್ರೆ ಮೇಡಮ್ ಮಂಚದ ಮೇಲೆ ಉರುಳು ಸೇವೆ ಮಾಡ್ತಾಯಿದ್ರು. ಸಾಕ್ಸ್ನೆಲ್ಲ ಕಾಲಿಗೆ ಹಾಕಿದ್ರೆ ಎಲ್ಲನೂ ತೆಗೆದುಬಿಟ್ಟು ಕೈಲಿಟ್ಕೊಂಡು ಬಾಯಲ್ಲಿಟ್ಕೊಂಡು ಉರುಳು ಸೇವೆ ಮಾಡ್ತಾ ಇದ್ದಾರೆ. ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಇದ್ರೂ, ಎಷ್ಟೇ ಸ್ಟ್ರೆಸ್ ಆದ್ರೂ ಮಕ್ಕಳು ಮುಖ ನೋಡಿದ ತಕ್ಷಣ ಅದೊಂದು ಬಿಗ್ ರಿಲೀಫ್ ಸಿಗುತ್ತಲ್ಲ. ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಷ್ಟ. ನಿಮ್ಮನೇಲೂ ಎಷ್ಟೇ ಗ್ರೂಪ್ ಮಕ್ಕಳಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದಾದಮೇಲೆ ಆ್ಯಸ್ ಯೂಶುವಲ್ ಅವ್ರ ರೂಟೀನ್ ವಿಟಮಿನ್ D3 ಸ್ಟಾರ್ಟ್ ಆಗುತ್ತೆ. ವಿಟಮಿನ್ D3 ಟಿಲ್ 1 ಇಯರ್ವರೆಗೂ ಕೊಡಬೇಕು. 1 ಇಯರ್ವರೆಗೂ ಕಂಪ್ಲೀಟ್ ಆಗೋವರೆಗೂ ಯಾವುದಾದ್ರು ಒಂದು ಶೆಡ್ಯೂಲ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಇರ್ಬೋದು, ಇಲ್ಲ ಆಫ್ಟರ್ನೂನ್ ಇರ್ಬೋದು, ಇಲ್ಲ ಅಂತಂದರೆ ನೈಟ್ ಇರ್ಬೋದು. ಒಂದು ಟೈಮಲ್ಲಿ ಅವ್ರಿಗೆ ಫಿಕ್ಸ್ಡಾಗಿ ಆ ಟೈಮಲ್ಲಿ ಎವ್ರಿಡೇ ಅದೇ ಟೈಮಲ್ಲಿ ಕೊಡೋದಕ್ಕೆ ಶುರು ಮಾಡ್ಕೊಳ್ಳಿ. ಸೊ ದಟ್ ನಿಮಗೂ ಮರ್ತೋಗಲ್ಲ. ಇಲ್ಲಾಂದರೆ ನಾವು ಈಗ ಕೊಟ್ಟಿದ್ದೀವಿ ಆಮೇಲೆ ಕೊಡ್ತೀವಿ ಅಂದ್ಕೊಂಡು ತುಂಬ ಸಲ ನನಗೂ ಮಿಸ್ ಆಗಿರುವಂಥದ್ದಿದೆ. ಅದೇ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಆಲ್ರೆಡಿ ಮಗುಗೆ ಫುಡ್ನ ಸ್ಟಾರ್ಟ್ ಮಾಡಿದ್ದೀನಿ. ಫುಡ್ ಅಂತಂದರೆ ಇನ್ನೂ ರಾಗಿ ಸರಿ ಸ್ಟಾರ್ಟ್ ಮಾಡಿಲ್ಲ. ಜಸ್ಟು ಬನಾನಾ ಮತ್ತು ಒಂದು ಕ್ಯಾರೆಟು, ಆಲೂಗಡ್ಡೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬನಾನಾ ಮತ್ತು ಅದನ್ನ ನಾನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ರುಬ್ಬಿ ಕೊಡ್ತೀನಿ. ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಮಾತ್ರ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿ, ಅದು ಸ್ಮ್ಯಾಶ್ ಆಗೋ ಥರವರೆಗೂ ಅದು ಬಾಯ್ಲ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ನೀಟಾಗಿ 1 ಗಂಟೆ ಇಲ್ದಂಗೆ ಅದಾದಮೇಲೆ ಅವರಿಗೆ ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಬೇಯಿಸಿರಿ. ಅದಾದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನಿಲ್ಲಿ ನೈಟೇ 1 ಬಾದಾಮಿ 1 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ಒಂದು ಚೂರು ಗಂಟಿರಬಾರ್ದು. ಯಾಕಂದರೆ ಮಕ್ಕಳು ಇನ್ನೂ ಹಾಲು ಕುಡಿತಾ ಇರ್ತಾರಲ್ವ, ಈಗ ತಾನೇ ಲಿಕ್ವಿಡಿಂದ ಸಾಲಿಡಿಗೆ ಕನ್ವರ್ಟ್ ಆಗ್ತಿರ್ತಾರೆ. ನಾವು ಡೈರೆಕ್ಟಾಗಿ ಎಲ್ಲರೂ ಒಂದೇ ಸಲ ಕೊಟ್ಬಿಟ್ರೆ ಅವ್ರಿಗೂ ಇರಿಟೇಷನ್ ಆಗುತ್ತೆ. ನುಂಗಬೇಕಾದ್ರೆ ಸ್ವಲ್ಪ ಗಂಟ್ಲಲ್ಲಿ ಏನಾದರೂ ಸಿಗಾಕೊಂಡ್ಬಿಟ್ರೆ ಕೆಮ್ಮು ಸ್ಟಾರ್ಟ್ ಆಗಿ ಅದಾದಮೇಲೆ ವಾಮಿಂಟ್ ಎಲ್ಲ ಮಾಡಿಬಿಡ್ತಾರೆ. ಸೊ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡ್ತಾ ಇರಬೇಕಾದ್ರೆ ಟೈಮ್ ನೋಡಿದ್ರೆ ಆಲ್ರೆಡಿ 3:30 ಆಗೋಗಿತ್ತು, ಮಿಲ್ಗಿ ಬರೋ ಟೈಮು. ಅವಳನ್ನ ಕೆಳಗಡೆ ಹೋಗಿ ನಾವೇ ಪಿಕ್ ಮಾಡ್ಕೋಬೇಕು. ಹಳೆ ಮನೆ ಹತ್ರ ಆಗಿದ್ರೆ ಡೈರೆಕ್ಟಾಗಿ ಮನೆ ಹತ್ರನೇ ಬರ್ತಾಯಿತ್ತು ಗಾಡಿ. ಇಲ್ಲಾಂದರೆ ಮೇನ್ ರೋಡ್ಗೆ ಹೋಗಬೇಕು. ಸ್ವಲ್ಪ ತುಂಬ ಗಾಡಿಗಳೆಲ್ಲ ಓಡಾಡ್ತಿರುತ್ತೆ. ಸೊ ಅಲ್ಲೇ ಇರಪ್ಪ, ನಾನೇ ಬರ್ತೀನಿ ಅಂತ ಹೇಳ್ತೀನಿ. ಬಟ್ ಇವತ್ತು ಲೇಟ್ ಆಗಿದ್ದರಿಂದ ಆಲ್ರೆಡಿ ಅವಳು ಗೇಟ್ ಹತ್ರ ಬಂದುಬಿಟ್ಟಿದ್ಲು ನಾನು ಹೋಗೋಷ್ಟರೊಳಗೆ. ನೋಡಿ, ಸರಿ ಅಂತ ಹೇಳಿಬಿಟ್ಟು ಅವಳು ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಪಾಪುಗೆ ಊಟ ಸ್ಟಾರ್ಟ್ ಮಾಡಿಸ್ಬಿಟ್ಟು ಅವಳು ಹಾಗೆ ಬಾಕ್ಸಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿಸ್ಕೊಂಬಂದಿದ್ಲು. ಅಮ್ಮ ತಿಂತೀನಿ ಅದನ್ನೇ ಅಂತ ಹೇಳಿ ತಿಂತಾ ಇದ್ದಾಳೆ. ಸೊ ಇವತ್ತಿನ ನನ್ನ ಲೈಫ್ ಸ್ಟೈಲ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ್ಯಾವ ಥರ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆಯಿಂದ ಅದನ್ನು ನಾನು ಅಳವಡಿಸ್ಕೊತೀನಿ. ಅದಾದಮೇಲೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.